ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಅಣ್ಣ ಏನಂತೀರಿ? ಚೆನ್ನಾಗಿ ಬಂದಿದೆ. ಸರಿ, ನೋಡ್ಬೋದು. ಒಳ್ಳೆ ಪ್ರಯತ್ನ, ಶುಭವಾಗ್ಲಿ, ಒಳ್ಳೇದಾಗ್ಲಿ. ಎಲ್ಲರಿಗೂ, ಕಲಾವಿದರಿಗೆ, ನಿರ್ದೇಶಕರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಚೆನ್ನಾಗಿದೆ, ಒಳ್ಳೆ ಅರ್ಥ ಆಗಿದೆ ನಮ್ಮಲ್ಲಿ. ತುಂಬಾ ಚೆನ್ನಾಗಿ, ತುಂಬಾ ಇಂಟ್ರೆಸ್ಟ್ ಆಗಿದೆ ವಿಚಾರ. ಇವ್ರ ಅಭಿನಯ ತುಂಬಾ ಚೆನ್ನಾಗಿದೆ. ಗೋವಿಂದಪ್ಪ ಚೆನ್ನಾಗಿತ್ತು. ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿದೆ. ಒಳ್ಳೆ ಪ್ರಯತ್ನ ಆಗಿದೆ. ಆಕ್ಟಿಂಗ್ ಕೂಡ ವೆರಿ ಇಂಪ್ರೆಸಿವ್. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಚೆನ್ನಾಗಿತ್ತು, ಎಂಜಾಯ್ಡ್ ಇಟ್. ಅವರೇ ಡೈರೆಕ್ಷನ್ ಮಾಡಿ, ಅವರೇ ಪ್ರೊಡ್ಯೂಸ್ ಮಾಡಿ, ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿ ಒಳ್ಳೆ ರಿಸ್ಕ್ ತಗೊಂಡಿದ್ದಾರೆ. ಒಳ್ಳೆ ರಿಸ್ಕ್ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಅವರಷ್ಟು ಕಷ್ಟಪಟ್ಟಿದ್ದಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ ತಗೊಂಡಿದ್ದಾರೆ. ಸೊ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಿದೆ ಮೂವಿ. ಒಳ್ಳೆ ಮೆಸೇಜ್ ಇದೆ. ತಂದೆ ಇಷ್ಟೊಂದು ಮಗಳಿಗೋಸ್ಕರ ತ್ಯಾಗ ಮಾಡಿದ್ರು, ಅರ್ಥ ಮಾಡ್ಕೊಳ್ದೆ ಇರುವಂತ ಈಗಿನ ಕಾಲದ ಜನರೇಷನ್ ತುಂಬಾ ನೋವಾಯ್ತು ನೋಡಿ, ಅಳು ಬಂತು. ಈಗೂ ಇರ್ತಾರ ಅಂತ ಮಕ್ಕಳು ಮನ್ಸು ಬೇಜಾರಾಗಿದೆ. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ನೋಡುವಂಥದ್ದು, ಸಮಾಜಕ್ಕೆ ಮೆಸೇಜ್ ಇರುವಂತದ್ದು. ಎಲ್ಲಾರು ಬನ್ನಿ ನೋಡಿ, ಸಿನಿಮಾ ತುಂಬಾ ಚೆನ್ನಾಗಿದೆ. ಖಂಡಿತ ನಿಜವಾಗ್ಲೂ ಕಣ್ಣಿಗೆ ನೀರ್ ಹನಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ಖಂಡಿತ ನೋಡಿ. ಒಂಥರ ಪಿಕ್ಚರ್ ಮಾರ್ಕ್ಸಿಂಗು, ಹಾಡು, ಮತ್ತೊಂದು ಎಲ್ಲ ಇಲ್ಲ, ಸರಳವಾಗಿ ಬಂದಿದೆ. ಈ ತರ ಸಿನಿಮಾಗಳು ಬರಬೇಕು ಅನ್ನೋದು ನನಗೆ. ಜೀವನದಲ್ಲಿ ಬರುವಂತ ಘಟನೆಗಳನ್ನ ರೂಪಿಸಿದ್ದಾರೆ ಸುರೇಶ್. ನಟನೆನೂ ಅಷ್ಟೇ, ಅಪ್ಪ ಮಗ ಇಬ್ರು ಚೆನ್ನಾಗಿ ಮಾಡಿದ್ದಾರೆ. ಜನ ಇದನ್ನ ತಗೊಂಡು ಪ್ರೋತ್ಸಾಹಿಸಿ ಅವ್ರನ್ನ ಮುಂದಕ್ಕೆ ಬೆಳೆಯೋ ಹಾಗೆ ಮಾಡಿ. ಸಭೆ ತುಂಬಾ ಅದ್ಭುತವಾಗಿ ಇವತ್ತಿನ ಸೊಸೈಟಿಗೆ ತಂದೆ ನಿಜವೂ ಹೇಳ್ತಿದ್ದು ಕಾರಣ ಮಾಡ್ತಾರೆ. ಅದೊಂದು ಘಟನೆ ನಮ್ಮ ತುಂಬಾ ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ. ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡ ಒಂದು ಒಳ್ಳೆ ಸಿನಿಮಾ ಗೆಲ್ಲಿಸಿ ಎಲ್ಲರೂ ಆಮೇಲೆ ಈ ಸಿನಿಮಾದಲ್ಲಿ ಹೇಳ್ಬೇಕು ಅಂತಂದ್ರೆ, ನಿಜ ಘಟನೆಗಳು ಏನ್ ನಡೆಯುತ್ತೆ, ತಂದೆ ಸಣ್ಣ ಮಿಸ್ಟೇಕ್ ಮಾಡಿದ್ರೆ ಅದು ಫ್ಯಾಮಿಲಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಯಾರು ಮಾಡದೇ ಇರೋದ್ರೆ ಮತ್ತೆ ಲಾಸ್ಟ್ ಕೊನೆಯ ವಿಚಾರ ಏನಂದ್ರೆ, ಕಾನೂನಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ತೋರಿಸ್ಕೊಡ್ಬೋದು. ಬಹಳ ತುಂಬಾ ಚೆನ್ನಾಗಿದೆ ಸಿನಿಮಾ. 100% ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ಸಮಾಜದಲ್ಲಿ ನಡೆಯುತ್ತಿರುವಂತಹ ಸಂದರ್ಭನ ತಗೊಂಡು ಮೂವಿ ಮಾಡಿದ್ದಾರೆ. ಬಹಳ ಚೆನ್ನಾಗಿತ್ತು. ಸಿನಿಮಾ ನೋಡ್ಬೇಕು, ಪಾತ್ರ ಚೆನ್ನಾಗಿದೆ. ಎಲ್ಲಾರು ನೋಡ್ಬೇಕಿದ್ದಂತ ಸಿನಿಮಾ ಇದು. ಸ್ಪೆಷಲಿ ಹೆಣ್ಣಿಂದ ನೋಡ್ಬೇಕಾಗ ನೋಡಿ, ತುಂಬಾ ಚೆನ್ನಾಗಿದೆ ಸಿನಿಮಾ. ಅವರೆಲ್ಲ ಖಂಡಿತ ಬಂದು ನೋಡಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಇಷ್ಟೇ ಪ್ಯಾಕೇಜ್ ಆತರ ಎಲ್ಲ ಇರುತ್ತೆ. ಅದ್ರಿಂದ ಹೆಣ್ಮಕ್ಳಿಂದ ಬಂದು ನೋಡ್ಬೇಕು. ತುಂಬಾ ಚೆನ್ನಾಗಿದೆ. ಅದು ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಸಿನಿಮಾ. ಕತೆ ಇದು ನಡೆದಿರೋ ಕಥೆನೆ ಅನ್ನಿಸ್ತು ನನಗೆ. ಕೆಲವೊಂದು ಕಡೆ ಎಲ್ಲ ಆಗಿದೆ. ಸುರೇಶ್ ಅವರು ನೋಡಿದಾರೆ ಅನ್ಸುತ್ತೆ. ಇದೆಲ್ಲ ಅನುಭವಿಸಿ ಬರ್ದಿರೋದ್ ಕತೆ. ಬರ್ದಿರೋದು ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮೂಡ್ ಬಂದಿದೆ, ಚೆನ್ನಾಗ್ ಬಂದಿದೆ. ಚೆನ್ನಾಗ್ ಮೂಡ್ ಬರ್ಲಿ, ಚೆನ್ನಾಗಿದೆ. ನೋಡ್ಬೋದು, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಅರ್ಥ ಮಾಡ್ಕೋಬಹುದು. ಒಂದ್ ಫ್ಯಾಮಿಲಿನಲ್ಲಿ ಹೆಂಗಿರ್ಬೇಕು, ಆ ಮಗು ಎಷ್ಟು ಕಷ್ಟ ಪಡುತ್ತೆ ಅದೆಲ್ಲ ಚೆನ್ನಾಗ್ ಬಂದಿದೆ, ನೋಡ್ಬೋದು. ಚೆನ್ನಾಗಿದೆ, ಒಳ್ಳೇದಾಗ್ಲಿ ಎಲ್ಲ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಎಲ್ಲಾರು ನೋಡ್ತಿದ್ದಾರೆ. ಮತ್ತೆ ನೋಡ್ಬೇಕನ್ಸುತ್ತೆ. ಜಾಗಕ್ಕೆ ಮತ್ತೊಬ್ಬರಿಗೆ ಮಗನಿಗೆ ಒಳ್ಳೇದ್ ಮಾಡಿದ್ದಾರೆ ಆ ತಂದೆ ಅಲ್ವಾ. ಇನ್ನು ನೋಡಿ ಚೆನ್ನಾಗಿ ಬರೀ ತುಂಬಾ ತಂದೆ ತುಂಬಾ ಚೆನ್ನಾಗಿ ಬಂದಿದೆ. ತಂದೆ ಮಗನ್ಗೋಸ್ಕರ ಮಾಡುವಂತದ್ದು ಡಿಸಿಷನ್ ತಗೊಂತಾನೆ ಅಂತ ಗೊತ್ತಾಗುತ್ತೆ. ಮಕ್ಕಳು ಅದನ್ನ ಅರ್ಥ ಮಾಡ್ಕೊಂಡು ಈಗಿನ ಪರಿಸ್ಥಿತಿಗೆ
ನಡೀತಾ ಇದೆ ಅದನ್ನೇ ಅವ್ರು ಪ್ರಮೋಟ್ ಮಾಡಿದ್ದಾರೆ. ಮೂವಿ ಆಗಿದೆ. ತಂದೆ ಮಗನ ಬಾಂಧವ್ಯ ತುಂಬಾ ಚೆನ್ನಾಗಿದೆ. ಅವ್ರ ಪ್ರೀತಿ ಇದೆ. ಮಕ್ಕಳು ಏನು ಮಾಡಕ್ಕಾಗಲ್ಲ. ಪಾಪ ಅವ್ರ ಆಡಿಸ್ಗೆ ಒಳ್ಳೆ ಮೂವಿ ಇದೆ, ಬಂದ್ ನೋಡ್ಲಿ ಎಲ್ಲರೂ. ಅವ್ರಿಗೆ ಒಳ್ಳೇದಾಗ್ಲಿ. ಕ್ಷಮೆಯಲ್ಲಿ ತಂದೆ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ವೆರಿ ಗುಡ್ ಮೆಸೇಜ್ ಇನ್ ಫ್ಯಾಕ್ಟ್. ಅಂಡ್ ಇದು ಆಫ್ ಸ್ಟ್ರೀಮ್ ಒಂದೊಂದು ಥಿಯೇಟರ್ ಕೊಡೋದು ಬಂದ್ರೆ ಎಕ್ಸ್ಟ್ರಾ ಸ್ಪೇಸ್ ಫಾರ್ ದಿ ಶೋಸ್ ತುಂಬಾ ಚೆನ್ನಾಗಿ ರೀಚ್ ಮೆನಿ ಪೀಪಲ್. ತುಂಬಾ ಚೆನ್ನಾಗಿ ನೋಡ್ಲಿಕ್ಕೆ. ಬಟ್ ಒಂದೊಂದು ಥಿಯೇಟರ್ ಕೊಟ್ಟಿರೋದು ಸ್ವಲ್ಪ ಕಷ್ಟ ಆಗ್ತದೆ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಚಿತ್ರ ಬಹಳ ಅದ್ಭುತ ಬಂದಿದೆ. ಸರ್ಕಾರಿ ಕೆಲಸ ಬೇಕು ಅನ್ನೋ ಒಂದೇ ಕಾನ್ಸೆಪ್ಟಿಗೆ ತಂದೆ ಮಗನ ಅಂದ್ರೆ ಮಗನಿಗೋಸ್ಕರ ತಂದೆ ತ್ಯಾಗ ಮಾಡೋ ಒಂದು ಸಿಚುವೇಶನ್ ಬರುತ್ತೆ ಸಮಾಜದಲ್ಲಿ ಇದೆ. ಆದ್ರೆ ಆದಾಗ ತಪ್ಪು ಅಭಿಪ್ರಾಯ ಬಂದಿರುತ್ತೆ. ಅಲ್ಲಿ ತಂದೆ ಮಗನ ಬೆಳೆದಿದೆ ಅದ ಯಾವ್ದೋ ಸಣ್ಣ ತಪ್ಪಿಗೆ ಅದು ಬೇರೆ ಕಡೆ ಮೆಸೇಜ್ ಕೊಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದು ತಪ್ಪು ಅಂತ ಬಹಳ ಕನ್ನಡ ಚಿತ್ರಪ್ರೇಮಿಗಳೇ, ನಾನು MS ವೈದ್ಯ ರಿಯಾಜ್ ರಂಗಭೂಮಿಯ ಕಿರುತೆರೆ ಕನ್ನಡ. ಇನ್ನು ನಿರ್ದೇಶಕ, ನಿರ್ಮಾಪಕ ಚಿತ್ರ ಮಾಡಿದ್ದೇನೆ. ಅದು ಕ್ಷಮೆ ಇರಲಿ ತಂದೆ ಚಿತ್ರದ ನಿರ್ಮಾಣ ಮಾಡಿದೆ. AMB ಕಂಪನಿಯಲ್ಲಿ 1 ವಾರ ಮುಗಿಸಿ 2ನೇ ವಾರಕ್ಕೆ ಕಾರ್ಯನಿರ್ತಾ ಇದ್ದೀವಿ. ನಾಳೆಯಿಂದ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬೇಕಾಗಿದೆ. ನಮಗೆ ಅದಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರವನ್ನು ಬೇಕಾಗಿದೆ. ನಮ್ಮ ಚಿತ್ರವನ್ನು ಗೆಲ್ಲಿಸಿ, ಜೊತೆಗೆ ಎಲ್ಲ ಚಿತ್ರಗಳನ್ನು ಗೆಲ್ಲಿಸಿ. ಪ್ರೇಕ್ಷಕರ ಅಭಿಪ್ರಾಯದಂತೆ ನಮ್ಮ ಚಿತ್ರ ಒಳ್ಳೆಯ ಚಿತ್ರ, ಒಳ್ಳೆಯ ಪದವಿರುಚಿಯ ಚಿತ್ರ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನೀವೆಲ್ಲರೂ ಬನ್ನಿ, ನಮ್ಮ ಸಿನಿಮಾ ನೋಡಿ ಚಿತ್ರನ ಆನಂದಿಸಿ. ನಮಸ್ತೆ. ಕ್ಷಮೆಯಲ್ಲಿ ತಂದೆ ನಿರ್ದೇಶನ ಮಾಡಿದ್ದಾರೆ. ನಾನು ಒಂದು ಪ್ರಮುಖ ಪಾತ್ರವನ್ನು ಮಾಡಿದ್ದೇನೆ. ಪ್ರತಿಯೊಬ್ಬರು ಜನಕ್ಕೂ ಬರ್ಬೇಕು ಅಂತ ಕೇಳ್ಕೊತೀನಿ. ಬಂದ್ರೆ ಇನ್ನೊಂದು ವಾರ ಹೋಗುತ್ತೆ. ಹಂಗೆ ಜನಗಳು ಬರ್ತಾ ಇದ್ರೆ ತಿಂಗಳು ಹೋಗ್ಬೋದು. ಅದಕ್ಕೋಸ್ಕರ ಎಲ್ಲರೂ ಕೇಳ್ಕೊತೀನಿ, ಪ್ರತಿಯೊಬ್ಬರು ಬರ್ಬೇಕು ಅಂತ ಕೇಳ್ತೀನಿ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ